ಜೋಶಿ ಅವರು 5ನೇ ಬಾರಿಗೆ ಸ್ಪರ್ಧೆ ಮಾಡಿದ್ದಾರೆ. ಪ್ರತಿ ಸಾರಿನೂ ಅವರು ಲೀಡ್ನಲ್ಲಿ ಗೆಲ್ಲುತ್ತಾರೆ ಎಂದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದರು. ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಾರಿ ಜೋಶಿ ಅವರು 4 ಬಾರಿಯ ಲೀಡ್ ಅನ್ನು ಮುರಿದು 3 ಲಕ್ಷ ಮತಗಳಿಂದ ಆಯ್ಕೆಯಾಗುತ್ತಾರೆ. ಇವತ್ತು ಸಾವಿರಾರು ಜನರು ರ್ಯಾಲಿಯಲ್ಲಿ ಭಾಗಿಯಾಗಿದ್ದರು. ಜೋಶಿ ಅವರು ಜನರಿಗೆ ಹತ್ತಿರ ಇರುವ ಸಂಸದರು. ಎಲ್ಲರೂ ಮತದಾರರು ಮತ ಚಲಾಯಿಸಬೇಕು. ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಎಂದರು. 5ನೇ ಬಾರಿ ಲೋಕಸಭಾ ಧಾರವಾಡ ಲೋಕಸಭಾದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಪ್ರತಿ ಬಾರಿನೂ ಕೂಡ ಅವರ ಲೀಡು ಹೆಚ್ಚಾಕೊಂಡು ಬಂದಿದೆ. ಇವತ್ತು ಅವರು ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಬಂದಿರುವ ಜನಸ್ತೋಮವೇ ಸಾಕ್ಷಿ. ಈ ಬಾರಿ ಎಲ್ಲ ಲೀಡ್ಗಳ ದಾಖಲೆಗಳನ್ನು ಮುರಿದು ಹೊಸ ದಾಖಲೆಯನ್ನು ಅತ್ಯಧಿಕ ಮತಗಳಿಂದ 3.5 ಲಕ್ಷ ಮತಗಳಿಂದ ಅವರು ಆಯ್ಕೆಯಾಗುವುದು ಭಾಳ ನಿಶ್ಚಿತ. ಇವತ್ತು ಬಂದಿರುವಂಥ ಜನ ಅದಕ್ಕೆ ಸಾಕ್ಷಿ. ಅಷ್ಟೇ ಅಲ್ಲ, ಇವತ್ತು ಸೇರಿದಂಥ ಜನ ಹಲವಾರು ಊಹಾಪೋಹಗಳು ಕಳೆದ 10-15 ದಿವಸದಿಂದ ಏನು ಈ ಕ್ಷೇತ್ರದಲ್ಲಿ ನಡೀತಾ ಇತ್ತು ಅದಕ್ಕೆ ಒಂದು ರೀತಿಯಲ್ಲಿ ಉತ್ತರವನ್ನು ಇವತ್ತು ಜನ ಕೊಟ್ಟಿದ್ದಾರೆ. ಜೋಶಿ ಅವರು ಭಾಳ ಜನರಿಗೆ ಹತ್ತಿರ ಇರುವಂಥ ಒಬ್ಬ ಸಂಸತ್ ಸದಸ್ಯರು. ಎಲ್ಲ ವರ್ಗ ಎಲ್ಲ ಸಮುದಾಯಗಳನ್ನು ಭಾಳಷ್ಟು ಪ್ರೀತಿ ವಿಶ್ವಾಸದಿಂದ ತೆಗೆದುಕೊಂಡು ಹೋಗಿದ್ದ ಕಾರಣದಿಂದಲೇ ಇವತ್ತು ಜನಸ್ತೋಮ ಬಂದಿದೆ. ಮತ್ತು ವಿಶೇಷವಾಗಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಸಂಕೇಶ್ವರವರು, ಜಯಶೆಟ್ಟರು, ಪ್ರಭಾಕರ್ ಕೋರೆ ಅವರು ಮತ್ತು ಇಲ್ಲಿಯ ಸ್ಥಳೀಯವಾಗಿ ಅರವಿಂದ್ ಬೆಲ್ಲದವರು, ಮೋಹನ್ ತೆಂಗಿನಕಾಯಿ ಅವರು ಮತ್ತು ಮಹೇಶ್ ತೆಂಗಿನಕಾಯಿ ಅವರು ಮತ್ತು ನಮ್ಮ MR ಪಾಟೀಲ್ರು, ಚಬ್ಬಿಯವರು ಎಲ್ಲರೂ ಸೇರಿ ಒಕ್ಕಟ್ಟಾಗಿ ಅದು ಒಂದು ಒಕ್ಕಟ್ಟಿನ ಪ್ರದರ್ಶನವೂ ಕೂಡ ಆಗಿದೆ. ನನಗನ್ನಿಸ್ತಾ ಇದೆ ಜೋಶಿ ಅವರು ದೊಡ್ಡ ಪ್ರಮಾಣ ಲೀಡ್ನಲ್ಲಿ ಬರುವಂಥದ್ದು ನಿಶ್ಚಿತ. ಒಂದೇ ಒಂದು ವಿನಂತಿ, ದಯವಿಟ್ಟು ಎಲ್ಲರೂ ಕೂಡ ಚುನಾವಣೆ ದಿನಾಂಕದಂದು ಬಂದು ಮತವನ್ನು ಚಲಾಯಿಸಬೇಕು. ಹೊರಗಡೆ ಬಂದು ಮತವನ್ನು ಚಲಾಯಿಸಬೇಕು ಮತ್ತು ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡುವುದು ಈ ದೇಶದ ಭವಿಷ್ಯ ಮತ್ತು ಪ್ರತಿಯೊಬ್ಬರ ಭವಿಷ್ಯಕ್ಕೂ ಕೂಡ ಬಹಳ ಮುಖ್ಯವಾಗಿರೋದರಿಂದ ಇದು ದೇಶದ ಚುನಾವಣೆ, ದೇಶದ ಭವಿಷ್ಯ ಚುನಾವಣೆ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ನಿನ್ನೆ ನಡೆದಂಥ ಮೈಸೂರಿನ ಸಭೆ ಮತ್ತು ಮಂಗಳೂರಿನ ರ್ಯಾಲಿಯೇ ಇವತ್ತು ಕರ್ನಾಟಕದಲ್ಲಿ ಮೋದಿಯ ಸುನಾಮಿ ಇದೆ. ಬರುವಂಥ ದಿನಗಳಲ್ಲಿ ಉತ್ತರ ಕರ್ನಾಟಕ ಕೂಡ ಮೋದಿಯವರು ಬರ್ತಾರೆ. ಈ ಭಾಗದಲ್ಲಿ ಅತಿ ಹೆಚ್ಚು ಪ್ರಭಾವ ಇವತ್ತು ಮೋದಿಯವ್ರದ್ದು ಇರೋದರಿಂದ ದೊಡ್ಡ ಅಲೆ ಇಡೀ ಕರ್ನಾಟಕದಲ್ಲಿ ಆಗ್ತದಂಥ ವಿಶ್ವಾಸ. ಜೋಶಿಯವರ ನಾಮಪತ್ರವೇ ಕರ್ನಾಟಕದ ಚುನಾವಣೆಯ ಫಲಿತಾಂಶದ ಒಂದು ಮುನ್ಸೂಚನೆ ಅಂತ ನಾನು ಈ ಮುನ್ನಡೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ.